ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಘಟಕದಿಂದ ಲಕ್ಷ್ಮೇಶ್ವರ ಪಟ್ಟಣದ ಪಾದಗಟ್ಟೆಯಲ್ಲಿ ರಸ್ತೆ ಕಾಮಗಾರಿ ವಿಳಂಬವನ್ನು ಖಂಡಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಾದ ಮಹೇಶ್ ಕಲಗಟಗಿ ಅವರು ಮಾತನಾಡಿ, ಪಟ್ಟಣದ ರಸ್ತೆ ಅಗಲೀಕರಣವಾಗಿ ಸುಮಾರು ದಿನಗಳು ಕಳೆದರೂ ಇನ್ನೂ ರಸ್ತೆ ದುರಸ್ತಿಯಾಗಿಲ್ಲ. ಪ್ರತಿಯೊಂದನ್ನು ಹೋರಾಟ ಮಾಡಿಯೇ ಪಡೆಯಬೇಕಾದ ಅನಿವಾರ್ಯತೆ ಉಂಟಾಗಿದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ವರದಿ ನಾಗರಾಜ್ ಲಮಾಣಿ, N+ ನ್ಯೂಸ್, ಲಕ್ಷ್ಮೇಶ್ವರ. ಯಾವ ಬೇಜವಾಬ್ದಾರಿಯಿಂದ ಆಡಳಿತ ನಡೆಸಿದ್ರು. ಸುಮಾರು 5 ವರ್ಷ ಪ್ಲಸ್ 2 ವರ್ಷ 7 ವರ್ಷ ಬೇಜವಾಬ್ದಾರಿಯಿಂದ ಆಡಳಿತ ನಡೆಸಿದ್ರು. ಇದಕ್ಕೆಲ್ಲ ಬೇಸತ್ತು ಈಗ ನೋಡ್ರಿ, ಈಗ ರಸ್ತೆ ನಿರ್ಮಾಣ ಮಾಡ್ಯಾರಿಲ್ಲ, ನಿರ್ಮಾಣ ಮಾಡ್ರಿ ಅಂತ ಹೇಳಕತ್ತೀವಿ. ಅಲ್ಲಿ ಇರೋ ಡಸ್ಟ್ಗೆ ಇವತ್ತು ಅಸ್ತಮಾ ಬರ್ಬೋದು, ಹಾರ್ಟಿನ ಸಮಸ್ಯೆ ಐತಿ, ಆಮೇಲೆ ಇಲ್ಲಿ ಹೋಟೆಲ್ ಅದಾವು, ಅಲ್ಲಿ ಹಾಸ್ಪಿಟ್ಲ್ ಐತಿ, ಅಲ್ಲಿ ಪೇಷಂಟಿಗೆ ತೊಂದರೆ. ಇಲ್ಲಿ ಅವ್ರು ಎಷ್ಟೇ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ರು, ಅದು ಡಸ್ಟ್ ಅನ್ನೋದು ಹೋಟ್ಲ್ ಒಳಗೆ ಹೋಗಿ ಕುತ್ಕೊಂತು ಅಂದ್ರೆ ಈ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಬೀರ್ತೈತಿ. ಈಗಂತೂ ಟಿಬಿ ಅಂತೂ ಒಬ್ಬರಿಂದ ಒಬ್ರಿಗೆ ಬರ್ತೈತಿ ಅನ್ನೋದು ಹಿಂದಿತ್ತು. ಈ ಪೊಲ್ಯೂಷನ್ ಇಂದ ಬರಾಗತ್ತೈತಿ. ಇಂಥ ಪೊಲ್ಯೂಷನ್ ಇಂದ ಬರೋ ಟಿಬಿ ಅಂತ ಕಾಯಿಲೆನ ಇವ್ರು ಇನ್ನೂ ಹೆಚ್ಚಳ ಮಾಡೋ ಲೆಕ್ಕದಾಗ ಅದರ ಹೊರತು ಆರೋಗ್ಯ ಅಧಿಕಾರಿಗಳು, ಪುರಸಭೆ ಒಳಗೆ ಆರೋಗ್ಯ ಅಧಿಕಾರಿಗಳು ಇರ್ತಾರ, ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು. ಇಲ್ಲಿವರೆಗೂ ಯಾವುದೇ ರೀತಿ ಆ ಥರ ಗಮನ ಹರಿಸಿಲ್ಲ. ಆಮೇಲೆ ಪ್ರತಿಯೊಂದನ್ನು ಹೋರಾಟ ಮಾಡೇ ಪಡಿಬೇಕಾಗಿತ್ತು. ಸ್ವ ಇಚ್ಛೆಯಿಂದ ಯಾವ ಕೆಲಸನೂ ಅವ್ರು ಮಾಡೋ ಸ್ಥಿತಿ ಒಳಗಿಲ್ಲ. ಇವತ್ತು ಹೋರಾಟ ಮಾಡಿದ ಮೇಲೆ ನಾವು ಗೆಲುವು ಸಾಧಿಸೋದು ಅಥವಾ ಈ ಸ್ಟ್ರೈಕ್ ಮಾಡೋದು. ನಾಳೆ ಸಾರ್ವಜನಿಕರಿಗೆ ಏನಿಸ್ತದೆ, ದಿನಕ್ಕೊಂದು ಹೋರಾಟಪ್ಪ, ದಿನಕ್ಕೊಂದು ಸ್ಟ್ರೈಕು. ಸಾರ್ವಜನಿಕರಿಗೆ ಗೊತ್ತಿರೋರಿಗೆ ಗೊತ್ತಾಗುತ್ತೆ, ತಿಳಿಲೋದಾತ್ರಿಗೆ ಏನಾಗುತ್ತೆ, ಸುಮ್ಮನೆ ಹೋರಾಟ ಮಾಡ್ತಾರ ಅನ್ಸ. ಅದಕ್ಕೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇದ್ರ ಮುಂದೆ ಉಗ್ರ ಹೋರಾಟ ಆಗಬಾರ್ದು ಅಂತಂದ್ರೆ ನಮ್ಮ ಬೇಡಿಕೆನ ಈ ಕೂಡಲೇ ಈಡೇರಿಸ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದೊಳಗೆ ಉಗ್ರವಾದ ಹೋರಾಟ ನಡೀತೈತಿ. ಆಮೇಲೆ ಯಾವ ರಸ್ತೆ ಮಾರ್ಗಗಳು ಸಂಚಾರಕ್ಕೆ ಓಪನ್ ಆಗಿರಂಗಿಲ್ಲ ಅಂತ ನಾ ಹೇಳ್ತೀನಿ.